ಅಲ್ಲ, ನಾನು ಹಿಂದಿನೂ ಹಲವಾರು ಬಾರಿ ಹೇಳಿದ್ದೀನಿ, ಎಲ್ಲರೂ ನಾವು ಮುಖ್ಯಮಂತ್ರಿ ಕೂಡ ಬೆಂಬಲ ಇದ್ದೇವೆ, ಅವ್ರ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದರು. ಅದು ನಾಟಕೀಯ. ಎಲ್ಲರ ಮನಸ್ಸಾಗ ಒಂದು 8-10 ಮಂದಿ ಲೀಡರ್ಸ್ ಮನಸ್ಸಾಗೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಆಸೆ ಹುಟ್ಟುಬಿಟ್ಟಿದೆ ಈಗಾಗಲೇ. ಮತ್ತು ಬಹುಶಃ ಇಂಟರ್ನಲಿ ಅವ್ರು ಅನಿಸ್ಬಿಟ್ಟಿದೆ, ಗವರ್ನರ್ ಏನೊಂದು ಈಗ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಮತ್ತು ಹೈಕೋರ್ಟ್ನಲ್ಲಿ ಬಹುಶಃ ಅದು CM ಅವರ ವಿರುದ್ಧ ಆಗ್ಬೋದು ಅನ್ನುವಂಥದ್ದು ತರ್ಕ ಅಲ್ಲಿ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ. ಅದಕ್ಕಾಗಿ ಒಂದ್ಸಲ ಅವರು ಹೈಕೋರ್ಟ್ನವರು ಅದನ್ನ ಅಫೆಲ್ಡ್ ಮಾಡಿದರೆ, ಗವರ್ನರ್ಸನ್ನ ಏನು ಆರ್ಡರ್ ಮಾಡಿದ್ದಾರೆ ಅಫೆಲ್ಡ್ ಮಾಡಿದರೆ ಆಟೋಮೆಟಿಕ್ಕು ಕಾಂಗ್ರೆಸ್ ಹೈಕಮಾಂಡ್ ಅವ್ರ ರಾಜೀನಾಮೆ ಕೇಳ್ತದೆ. ಅವ್ರ ಮುಖ್ಯಮಂತ್ರಿ ಪದವಿಯಿಂದ ಇಳಿದ ಮೇಲೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕನ್ನೋದು ಈಗಲೇ ಅದಕ್ಕೆ ಅಡಿಪಾಯ ಹಾಕುವಂಥ ಕೆಲಸ ಒಂದು 8 ಜನ ಲೀಡರ್ಸು ಚಾಲೂ ಮಾಡಿದ್ದಾರೆ. ಹೀಗಾಗಿ ಆ ಇಂಟರ್ನಲ್ ಗೊಂದಲ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದು ಮೊದಲಿಂದು ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಪ್ರಮಾಣ ವಚನ ತಗೊಂಡ್ರು, ಅವತ್ತು DCM ಆಗಿ ಯಾರು DK ಶಿವಕುಮಾರ್ ತಗೊಂಡ್ರು, ಅವತ್ತಿನಿಂದ ಸ್ಟಾರ್ಟ್ ಆಗಿದೆ ಇದು.